ಇವಾಗ ಆತ್ಮ ಸಮಸ್ಯೆ ಏನೋ ಇದ್ರೆ ಕೆಲವರು ಅವರು ಮನೆಯಲ್ಲಿ ಬಿಹೇವ್ ಸರಿ ಇರಲ್ಲ. ಯಾವ ಥರ ಅಂದರೆ ಅವರು ಟೈಮ್ ಊಟ ಮಾಡಲ್ಲ, ಮನೇಲಿ ಯಾರನ್ನ ಏನನ್ನ ಮಾತಾಡಿದ್ರೆ ಯಾರ ಜೊತೆಲಿ ಹಂಚ್ಕೊಳಲ್ಲ ಅವರು, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಒಂದು ಪೂಜೆ ಪುನಸ್ಕಾರ ಅಂತ ಏನು ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ಅವರು ಎಲ್ಲೆಲ್ಲ ತೋರಿಸಿದಾರ, ಇಲ್ಲ ಹಾಸ್ಪಿಟ್ಲಿಗೆ ನಾವು ಹೋಗಿ ತೋರಿಸಿದೆ, ಯಾಕಂದ್ರೆ ಅವ್ರಿಗೆ ನೋವು, ಅವರು ಸುತ್ತೋಗಿರೋರು ಇರ್ತಾರಲ್ಲ, ಆ ಆತ್ಮ ಏನೇನು ನೋವು ಇರ್ತಿತ್ತೋ ಮೊದಲು ಅವ್ರು ಸುತ್ತೋಗಿರೋದು ಇವ್ರಿಗೆ ಅದು ಆಗ್ತಾ ಇರ್ತಿದೆ. ಅದಾಗೋ ವಿಚಾರ ಏನಾಗ್ತಿದೆ, ಇವ್ರಿಗೆ ಗೊತ್ತಾಗ್ತಲ್ಲ, ಇವ್ರು ಏನೋ ಹಾಸ್ಪಿಟ್ಲ್ ಕಾಯಿಲೆ ಏನೋ ಬಿಡು ಹಾಸ್ಪಿಟ್ಲ್ ಅಂತೇಳಿ ಸುಮ್ಮನೆ ತೋರಿಸ್ತಾ ಇರ್ತಾರೆ, ಎಲ್ಲ ಯಾರಂದು ಗೊತ್ತಿರ್ತಿದ್ದೆ ಅನ್ನೋ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅವ್ರು ಹೊಡಿಯೋದು ಪೊಡಿಯೋದು ಮಾಡ್ತಾರೆ, ಇಲ್ಲ ಅವ್ರು ಏನೇನು ಕೇಳ್ತಾರೆ ಎಲ್ಲ ತಿನ್ನಿಸ್ತಾರೆ, ಎಲ್ಲ ಮಾಡ್ತಾರೆ. ಫಸ್ಟ್ ನಾವೆಲ್ಲ ಮಾಡ್ತಿದ್ವಿ, ನಾವು ಅವ್ರು ಏನು ಕೇಳಿದ್ರು ನಾವು ಕೊಡಲ್ಲ, ನೀರು ಸಮೇತ ಅವ್ರು ಕೊಡಲ್ಲ. ಇವಾಗ ಆತ್ಮ ಬಂದು ಕೇಳ್ತಿದ್ದೆ, ನನಗೆ ಬಳೆ ಬೇಕು, ಅರ್ಶಿನ ಕುಂಕುಮ ಬೇಕು, ನನಗೆ ಚಿಕನ್ ಬೇಕು, ಮಟನ್ ಬೇಕು, ಇಲ್ಲ ಎಣ್ಣೆ ಹೊಡಿಯೋದಿದ್ರೆ ಎಣ್ಣೆ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ನಾವು ಅದೆಲ್ಲ ಏನು ಇದು ಮಾಡಲ್ಲ, ನಾವು ಒಂದೇಟು ಹೊಡೆಯೋದು ಇಲ್ಲ, ಏನೂ ಮಾಡೋದಿಲ್ಲ. ನಾ ಸ್ಪಾಟಲ್ಲಿ ಏನಿದ್ರು ಯಾವುದು ಹೆಂಗಸಿರ್ಲಿ ಗಂಡಸಿರ್ಲಿ ಮಾತಾಡ್ಬಿಟ್ಟು, ಇಲ್ಲಿ ಯಾವ ಊರು ಎಷ್ಟು ಜನ ಆಯಿತು ಬಂದು ಕೇಳಿ ಅಂತ ಕೇಳಿಬಿಟ್ಟು, ಇಲ್ಲೇ ಸ್ಪಾಟಲ್ಲೇ ಅಪ್ಪ ಶನೇಶ್ವರನ ನರಸಿಂಹಸ್ವಾಮಿ ಇದ್ದಾರೆ, ಅಮ್ಮನ ಭದ್ರಕಾಳಿ ಇದ್ದಾರೆ, ಎಳ್ದು ಬಿಡ್ತಾರೆ. ಬೇತಾಳ ಸ್ವಾಮಿನ ಕರೀತಾರೆ, ಅಪ್ಪ ಶನೇಶ್ವರನ ಬೇತಾಳ ಸ್ವಾಮಿ ಕರೀದ ತಕ್ಷಣ ಅವ್ರು ಬರ್ತಾರೆ. ಅವ್ರು ಬಂದಿದ ತಕ್ಷಣ ಇಲ್ಲ ದುರ್ಗಾದೇವಿನ ಕರೀತಾರೆ. ಅವ್ರಿಬ್ಬರಲ್ಲಿ ಯಾರನ್ನೋ ಒಬ್ರು ಬಂದು ಅವ್ರನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ.